ಇದು ಈ ಥರ 3 ಥರ ಫೋಲ್ಡ್ ಆಗುತ್ತೆ. ಇದನ್ನ ಹೇಗೆ ಆನ್ ಮಾಡೋದು? ಇಲ್ಲಿ 2 ಥರ ಇದೆ. ಒಂದು ಇದೊಂದು ಇಂಡಕ್ಷನ್ ಕೀ ಆ್ಯಂಡ್ 2 ಆಪ್ಷನ್. ಇನ್ನೊಂದು ಬ್ಯಾಟ್ರಿ ಒಂದಿದೆ. ಇದು ಬ್ಯಾಟ್ರಿ ಆನ್ ಆ್ಯಂಡ್ ಆಫ್ ಒಂದಿದೆ. ಈಗ ಇದೂ ಆಫ್ ಮಾಡಿದ್ರೆ ಇಲ್ಲಿ ಡಿಸ್ಪ್ಲೇ ಆನ್ ಆಗಲ್ಲ, ನೀವು ನೋಡ್ಬೋದು. ಆನ್ ಆಗಲ್ಲ. ಇಲ್ಲೂ ಆಫ್ ಆಗಿದ್ರು ಇಲ್ಲಿ ಡಿಸ್ಪ್ಲೇ ಆನ್ ಆಗಲ್ಲ, ನೋಡ್ಬೋದು ನೀವು. ಅದು ಬ್ಯಾಟ್ರಿ ಆನ್ ಆದ್ರೇನೆ ಇಲ್ಲಿ ಆನ್ ಆಗುತ್ತೆ. ಇದು ಬ್ಯಾಟ್ರಿ ಆನ್ ಮಾಡಬೇಕು, ಆಮೇಲೆ ಇಲ್ಲಿ ಡಿಸ್ಪ್ಲೇ ಆನ್ ಆಗುತ್ತೆ. 2 ಥರ. ಒಂದು ಆ್ಯಂಡ್ ನಿಮಗೆ ಇಲ್ಲಿ ಇನ್ನೊಂದು ಫೀಚರ್ಸು, ಇಲ್ಲಿ 0 ಇದ್ದರೆ ಮೂವ್ ಆಗಲ್ಲ, ನೋಡ್ಬೋದು. ಟೋಟಲ್ ಮಾಡ್ತಾ ಇದ್ದೀನಿ, ಮೂವ್ ಆಗಲ್ಲ. ಜಸ್ಟ್ 1 ಅಂತ ಪ್ರೆಸ್ ಮಾಡಬೇಕು. ಇದು ಲೋ ಸ್ಪೀಡ್ ಆ್ಯಂಡ್ ನಾರ್ಮಲ್ ಸ್ಪೀಡ್, ಸ್ಪೋರ್ಟ್ಸ್ ಟೈಪ್ ಅಂದರೆ ಹೈ ಸ್ಪೀಡ್ ಬರುತ್ತೆ. ಇಲ್ಲಿ ನಿಮಗೆ ಸ್ಪೀಡ್ ಮೀಟರ್ ಬರುತ್ತೆ, ಬ್ಯಾಟ್ರಿ ಲೆವೆಲ್ ತೋರಿಸುತ್ತೆ, ಆ್ಯಂಡ್ ಇಲ್ಲಿ ಎಷ್ಟು ಕಿಲೋಮೀಟರ್ಸ್ ಓಡಿಸಿದ್ರೆ ಅನ್ನೋ ತೋರಿಸುತ್ತೆ. ಆ್ಯಂಡ್ ಇಲ್ಲಿ ಇದನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ ಮ್ಯಾನ್ಯುವಲ್ ಲೈಟ್ ಆನ್ ಆಗಿದೆ ಇಲ್ವೋ ಅನ್ನೋದು ಗೊತ್ತಾಗುತ್ತೆ ಈ ಡಿಸ್ಪ್ಲೇ. ಒಂದು ಆಯಿತು. ನೆಕ್ಸ್ಟ್ ಫೀಚರ್ಸ್ ಒಂದು ಗೇರ್. ಇದು ಗೇರ್ ಏನಂದರೆ, ಇದಕ್ಕೆ ಈಗ ಲೀಸ್ಟ್ ಗೇರಲ್ಲಿ ನಿಮಗೆ 7 ಇದೆ, ಇಲ್ಲಿ ಮ್ಯಾನ್ಯುವಲ್ ಇಲ್ಲಿ 6 ಇದೆ. ನೀವು ಆ ಥರ ಯೂಸ್ ಮಾಡಬಾರ್ದು. ಒಂದು ಸಲ ಟೋಟಲ್ ಮಾಡಿದ್ರೆ ಅದು ಜಾಗಕ್ಕೆ ಸೆಟ್ ಆಗುತ್ತೆ, ಆಟೋಮೆಟಿಕ್ ಸೆಟ್ ಆಗುತ್ತೆ. ಹಾಂ, ಈ ಥರ ಯೂಸ್ ಮಾಡಿ. ಗೇರ್ ಹ್ಯಾಂಡಲ್ ಫೋಲ್ಡಿಂಗ್, ಇದನ್ನು ಕ್ಲಿಪ್ಪಿಂಗ್ ರಿಮೂವ್ ಮಾಡಿ ಹ್ಯಾಂಡಲ್ ಫೋಲ್ಡಿಂಗ್ ಒಂದಾಗುತ್ತೆ. ಫುಲ್ ಮಾಡಿ ಡೌನ್ ಸೈಡ್. ಥರ್ಡ್ ಬಂದು ಬಾಡಿ ಫೋಲ್ಡಿಂಗ್. ಇದು ಕ್ಲಿಪ್ ಇದೆಯಲ್ಲ, ಇದು ಈ ಕ್ಲಿಪ್ನ ರಿಮೂವ್ ಮಾಡಿ ಇದನ್ನು ಈ ಥರ ಫುಲ್ ಮಾಡಬೇಕು ಆಚೆ. ಈ ಥರ ಫುಲ್ ಮಾಡಿಬಿಟ್ಟು ಇದು ಈ ಥರ 3 ಥರ ಫೋಲ್ಡ್ ಆಗುತ್ತೆ. ಸೊ ಈಗ ನಾವು ನಿಮಗೆ ಇದು ಬ್ಯಾಟ್ರಿ ಹೆಂಗೆ ರಿಮೂವ್ ಮಾಡೋದು ತೋರಿಸ್ಕೊಡ್ತೀನಿ. ಇದರಲ್ಲಿ ಕೆಳಗಡೆ ಕೀ ಇದೆ ನೋಡಿ. ಸೊ ಇದು ಬಂದ್ಬಿಟ್ಟು ಒಂದು ಆನ್ ಇರುತ್ತೆ, ಓಕೆನಾ. ಸೊ ಇದು ಆಫಲ್ಲಿ ಇರೋದು. ಇದಂದರೆ ಆನ್ ಇದ್ದರೆ ಆಚೆ ಬರಲ್ಲ, ಕೀ ಆಚೆ ಬರಲ್ಲ. ಆಫ್ ಮಾಡಬೇಕು. ಆಫ್ ಮಾಡಿಬಿಟ್ಟು ಪುಷ್ ಮಾಡಬೇಕು. ನೋಡಿ ಈಗ ಪುಷ್ ಮಾಡ್ತಾ ಇದ್ದೀನಿ, ಈ ಥರ ಪುಷ್ ಮಾಡಿ ತಿರ್ಗಾ ಟ್ವಿಸ್ಟ್ ಮಾಡಬೇಕು. ಟ್ವಿಸ್ಟ್ ಮಾಡಿ ಕೀ ಆಚೆ ತೊಗೊಳ್ಬಿಡಿ. ಕೀ ಆಚೆ ತೊಗೊಳ್ಬಿಟ್ಟು ಆಮೇಲೆ ಬ್ಯಾಟ್ರಿ ಆಚೆ ಬರೋದು, ಇಲ್ಲಾಂದರೆ ಬ್ಯಾಟ್ರಿ ಆಚೆ ಬರಲ್ಲ. ಯಾಕೆ ಬರಲ್ಲ ಅಂದರೆ, ಇಲ್ಲಿ ನೋಡಿ ಈ ಬ್ಯಾಟ್ರಿ ಇದೆಯಲ್ಲ, ಈ ಬ್ಯಾಟ್ರಿಯಲ್ಲಿ ನೀವು ಬೈ ಚಾನ್ಸ್ ಕೀ ಇಟ್ಬಿಡ್ತೀರ ಅಂದರೆ, ಈಗ ಇದು ಆನಲ್ಲಿದೆ, ಆಫಲ್ಲಿ ಇದ್ರೂ ಇದು ಆಚೆನೇ ಇದೆ ನೋಡಿ. ನೀವು ಬೈ ಚಾನ್ಸ್ ಅನ್ಲಾಕ್ ಮಾಡ್ತಂದ್ರೆ ಇದು ಒಳಗಡೆ ಹೋಗ್ಬಿಡುತ್ತೆ. ಬಟ್ ಕೀ ಇದ್ರೆ ನಿಮಗೆ ಕೆಳಗಡೆ ಹೋಲಿಂದ ಕೀ ಅಡ್ಡ ಬಂದ್ಬಿಡುತ್ತೆ. ಸೊ ಇದು ಕೀ ರಿಮೂವ್ ಮಾಡ್ಬಿಟ್ಟು ಆಮೇಲೆ ಬ್ಯಾಟ್ರಿ ಸ್ಲೈಡ್ ಮಾಡಬೇಕು. ಗೊತ್ತಾಯ್ತಲ್ಲ? ಎಷ್ಟು ಅವರ್ ಚಾರ್ಜ್ ಹಾಕ್ಬೇಕು ಇದಕ್ಕೆ? ಇದು ನೀವು ಒಂದ್ಸತಿ ಫುಲ್ ಚಾರ್ಜ್ ಮಾಡ್ಬೇಕಂದ್ರೆ ಮಿನಿಮಮ್ ಟು ಮಿನಿಮಮ್ ನೀವು ಒಂದು 3 hours ಚಾರ್ಜ್ ಮಾಡಬೇಕು. 3 hours. ತಿರ್ಗಾ ಇದು ಫಸ್ಟ್ ನೀವು ಇಲ್ಲಿ ಲಾಕ್ ಮಾಡಿ, ಆಮೇಲೆ ಇದು ಸ್ವಂತದಲ್ಲಿ ಲಾಕ್ ಮಾಡಿ, ಇದು ಕ್ಲಿಪ್ ಪುಷ್ ಮಾಡಿಬಿಡ್ಬೇಕು. ಈ ಕ್ಲಿಪ್ ಇದೆಯಲ್ಲ, ಈ ಕ್ಲಿಪ್ ಹಿಂಗೆ ಪುಷ್ ಮಾಡಿಬಿಡಿ, ಹಿಂಗೆ ಪುಷ್ ಮಾಡಬೇಕು ಅಷ್ಟೇ. ಇದರಲ್ಲಿ ಕ್ರೂಸ್ ಮೋಡ್ ಇದೆ, ವಾಕ್ ಮೋಡ್ ಇದೆ, ಇಲ್ಲ ಅಂದರೆ ಪೆಡಲ್ ಅಸಿಸ್ಟ್ ಇರುತ್ತೆ. ನೀವು ಓಡಿಸ್ತಾ ಪೆಡಲ್ ಅಸಿಸ್ಟು ಬರುತ್ತೆ. ಕ್ರೂಸ್ ಮೋಡ್ ನೀವು ಮಾಡಬೇಕಂದ್ರೆ ಫಸ್ಟ್ ಇದು ನೀವು ಇದೆಲ್ಲ ಥ್ರಾಟಲ್ ಪುಷ್ ಮಾಡಿ, ಆಮೇಲೆ ಮೈನಸ್ ಬಟನ್ ಹೋಲ್ಡ್ ಮಾಡಿ. ಇಲ್ಲೇ ಬಂದಿದೆ ನೋಡಿ ಕ್ರೂಸ್ ಅಂತ. ಕ್ರೂಸ್ ಬಂದ್ಬಿಟ್ಟಿದೆ ಅಂದರೆ ನೀವು ಬಿಡ್ತೀರ ಅಂದ್ರೆ ಅಷ್ಟು ಹೋಗ್ತಾ ಇರುತ್ತೆ. ಈಗ ನಾವು ಸೈಕಲ್ ಬಿಟ್ಟಿದ್ದೆ ಅಂದರೆ 25 km/h ಸ್ಪೀಡಿಂದ ಮುಂದೆ ಹೋಗ್ಬಿಡುತ್ತೆ. ಇದು ಪವರ್ ಕಟ್ ಆಫ್. ಇದು ಈ ಥರ ಬ್ರೇಕ್ ಪ್ರೆಸ್ ಮಾಡಿದೆ ಅಂದರೆ ಪೂರ್ತಿ ಸ್ಪೀಡ್ ಡೌನ್ ಆಗಿ ಕಟ್ ಆಫ್ ಆಗಿಬಿಡುತ್ತೆ. ಈಗ ಇನ್ನೊಂದಿದೆ ಇದರಲ್ಲಿ ವಾಕ್ ಮೋಡ್ ಅಂತ. ಆ ವಾಕ್ ಮೋಡ್ ಬಂದ್ಬಿಟ್ಟು ಏನಂದರೆ, ಈ ಪ್ಲಸ್ ಬಟನ್ ಮೈನಸ್ ಬಟನ್ ಇದೆಯಲ್ಲ, ಹೋಲ್ಡ್ ಮಾಡಿರ್ತೀನಿ ಅಂದರೆ ಇಲ್ಲಿ ವಾಕ್ ಅಂತ ಇದೆ ನೋಡಿ. ಇದು ಬಂದ್ಬಿಟ್ಟು ವೀಲ್ ಸ್ಲೋಲಿ ಮೂವ್ ಆಗ್ತಾ ಇರುತ್ತೆ. ವಾಕ್ ಮೋಡ್ ಏನಂದರೆ, ಈ ಥರ ನೀವು ಬಟನ್ ಪ್ರೆಸ್ ಮಾಡಾಮೇಲೆ ಇದು ಈ ಥರ ಪುಷ್ ಮಾಡೋಕ್ಕಿದೆ. ಸೈಕಲ್ ಹೋಗ್ತಾ ಇರೋದು, ನಾವು ಹೋಗ್ತಾ ಇಲ್ಲ. ಸೈಕಲ್ ಮುಂದೆ ಹೋಗ್ತಾ ಇರೋದು, ನಾವು ಪುಷ್ ಮಾಡ್ತಾ ಇಲ್ಲ. ಸೊ ಅದು ಬಂದ್ಬಿಟ್ಟು ವಾಕ್ ಮೋಡು.